Hello, hi friends. This video is must watch for current generation. Please make it for complete video. Thank you. ಹಲೋ, ವೆಲ್ಕಮ್ ಟು ನಮ್ಮದೇ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೊಸ ಕಾನ್ಸೆಪ್ಟನ್ನು ತಂದಿದ್ದೀವಿ. ನೀವೆಲ್ಲ ನೋಡ್ತೀರಾ, ಪ್ರತಿ ಸಲ ಫ್ರೆಂಡ್ಸ್ ಎಲ್ಲ ಮತ್ತು ಫ್ಯಾಮಿಲಿ ಎಲ್ಲ ಸೇರಿ ರೆಸಾರ್ಟಿಗೆ ಹೋಗ್ತಾರೆ. ಪ್ಲಸ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಮತ್ತು ಲ್ಯಾವಿಶ್ ಫುಡ್ ಇರಬೇಕು, ಲಕ್ಸರಿ ಇರಬೇಕು. ಬಟ್ ಇಲ್ಲಿ ನಮಗೆ ನೋಡ್ತಾ ಇದ್ದೀವ ನೀವು, ಅಕ್ಷಯಕಲ್ಪ ಫಾರ್ಮ್. ಇದು ಆರ್ಗ್ಯಾನಿಕ್ ಫಾರ್ಮು. ಇಲ್ಲೇ ರೈತರು ಬಂದು ಕಲ್ಟಿವೇಟ್ ಮಾಡ್ಕೊಂಡು ಇಲ್ಲೇ ಆಲ್ಮೋಸ್ಟ್ 300+ ಅಸೋಸಿಯೇಟು ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವ್ರದ್ದು ಓನ್ ಫಾರ್ಮ್ ಲ್ಯಾಂಡ್ ಇದು. ಇವರು ಇಲ್ಲಿ ನಾವು ಹೇಗೆ ಬೆಳೆಸಬೇಕು, ಹೇಗೆ ನೀವು ಅಗ್ರಿಕಲ್ಚರ್ ಮಾಡಬೇಕು, ಹೌ ಟು ಗೆಟ್ ದ ಮಿಲ್ಕ್ ಮೋರ್ ಮಿಲ್ಕ್ ಫ್ರಮ್ ದಿ ಕೌಸ್. ಸೊ ಇದೆಲ್ಲ ಟಿಪ್ಸ್ ಎಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ಈ ಫಾರ್ಮಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕು. ಟು ಗೆಟ್ ದ ಕಂಪ್ಲೀಟ್ ಡೀಟೇಲ್ಸ್ ಯು ವಾಚ್ ಕಂಪ್ಲೀಟ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್. ವೆಲ್ಕಮ್ ಟು ಅಕ್ಷಯ ಕಲ್ಪ ಫಾರ್ಮ್. ಥ್ಯಾಂಕ್ ಯು. ನಾವು ಎಂಟ್ರಿ ಕೊಟ್ಬಿಟ್ವಿ ಅಕ್ಷಯ ಕಲ್ಪಗೆ. ಫುಲ್ ಗ್ರೀನರಿಯಿಂದ ಕೂಡಿದೆ. ಅರೌಂಡ್ 24 acres ಲ್ಯಾಂಡ್ ಇದು. ಇದು ಬೆಂಗಳೂರಿಂದ ಬಂದುಬಿಟ್ಟು ಅರೌಂಡ್ 150 ಕಿಲೋಮೀಟರ್ಸು. ಇದು ಹಾಸನ್ ಡಿಸ್ಟ್ರಿಕ್ಟು ತಿಪ್ಟೂರ್ ನಿಯರ್ ಬೈ ಪ್ಲೇಸಸಲ್ಲಿದೆ. ಒಂದ್ಸಲ ಎಂಟ್ರಿ ಕೊಟ್ಕೊಳ್ಳಿ. ನಮ್ಮ ವೆಲ್ಕಮ್ ಮಾಡೋಕ್ಕೆ ಆಲ್ರೆಡಿ ಮೇಡಮ್ ನಿಂತಿದ್ರು ಇಲ್ಲಿ, ವೆಲ್ಕಮ್ ಮಾಡೋಕ್ಕೆ ಮತ್ತು ಇನ್ಸ್ಟ್ರಕ್ಷನ್ ಕೊಡೋಕ್ಕೆ. ಹೌದು, ಒಂದೇ ಫ್ಯಾಮಿಲಿ. ನಾನು ಸ್ಪಾರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಎಲ್ರಿಗೂ. ನಾನು ಎಪ್ಪಿ ಕನ್ನಿಕಾ ಅಂತ ಹೇಳಿ. ಈಗ ನಿಮಗೆ ವೆಲ್ಕಮ್ ಡ್ರಿಂಕ್ಸ್ ಆಗಿ ಕಾಫಿ, ಟೀ, ಮಿಲ್ಕು, 2 ಥರ ಮಜ್ಜಿಗೆ ಇದೆ. ಜೀರಾ ಮಜ್ಜಿಗೆ, ಪ್ಲೇನ್ ಮಜ್ಜಿಗೆ, ಏನು ಬೇಕಾದ್ರೂ ತಗೊಳ್ಳಿ. ನೀವೇನೇ ಕಪ್ಪು ಪ್ಲೇಟ್ ಬಳಸಿದ್ರು ಕೂಡ ನೀವೇ ವಾಶ್ ಮಾಡಿ ಇರಬೇಕು. ಸೆಲ್ಫ್ ಸರ್ವಿಸ್. ಈ ಕಡೆ ಸಿಂಕ್ ಇದೆ, ಫುಡ್ ಆಪರೇಟಿಂಗ್ ಟ್ಯಾಪ್ಸ್ ಇರುತ್ತೆ. ವಾಶ್ ಮಾಡಿ ಅದೇ ಸ್ಥಿತಿ ವಾಶ್ರೂಮ್ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ರೇಟ್ ತೊಗೊಳ್ಳಿ. ಅದೇ ಜನರಲ್ ವಾಶು ಸಪ್ರೇಟ್ ಚಪ್ಪನ್ಸ್ ಇರುತ್ತೆ. ಅದೇ ಚಪ್ಪನ್ನೇ ಇರ್ತಾನೆ ವಾಶ್ರೂಮ್ ಹೋಗಿ. ಇದೆಲ್ಲ ಕುಟೀರ ಅಂತ ಕರಿತೀವಿ ಅಸಮದ ಏರಿಯಾ. ಒಳಗಡೆ ಬರೋದಕ್ಕೂ ಚಪ್ಪಲ್ನ ಆಚೆ ಬಿಟ್ಟು ಒಳಗಡೆ ಬನ್ನಿ. ನಿನ್ನ ಲಗೇಜ್ ಏನಾದರೂ ಇತ್ತಂದ್ರೆ ಒಳಗಡೆ ಇಡಿ. ಇದು ವೆಲ್ಕಮಿಂಗ್ ಈ ಸಲ ಮುಗಿಸ್ಕೊಂಡು ಬೇಗ ಎತ್ತಿನ ಗಾಡಿ ರೈಡ್ ಹೋಗ್ಬನ್ನಿ. ಬಂದಿರೋದು ಸ್ವಲ್ಪ ಲೇಟ್ ಆಯ್ತು, ಸೆಷನ್ ಮಿಸ್ ಆಗುತ್ತೆ. ಬೇಗ ರೈಡ್ ಹೋಗ್ಬನ್ನಿ. ಆಮೇಲೆ ನೆಕ್ಟೇನೆ ಹಾಕ್ಬಿಟ್ಟಿರ್ಸಿ. ಇಲ್ಲ, ನಾವು ಶಿಫ್ಟ್ ಮಾಡ್ಕೊತೀವಿ. ಇವಾಗ ಇಲ್ಲಿರೋದು ಏನೋ ಕ್ಯಾರಿ ಮಾಡೋ ನೆಸೆಸಿಟಿ ಇರೋಲ್ಲ. ಬೇಕು ಅಂದರೆ ಎಮರ್ಜೆನ್ಸಿಗೆ ವಾಟರ್ ಬಾಟಲ್ ಹತ್ರ ಏನಾದ್ರು ಇಟ್ಕೊಳ್ಳಿ. ಮಿಕ್ಕಿದ್ದೇನಾದ್ರು ಇದ್ರೆ ಇಲ್ಲಿಡಿ. ಬೇಗ ವೆಲ್ಕಮ್ ಮಿಕ್ ಮುಗಿಸ್ಕೊಂಡು ಎತ್ತಿನ ಗಾಡಿ ರೈಡ್. 1 ಗಂಟೆ ಒಳಗೆ ಅಷ್ಟೇ ಇರ್ತಾರೆ. ಬುಲರ್ ಕಾಟು ನಮಗೋಸ್ಕರ ವೇಟ್ ಮಾಡ್ತಾ ಇತ್ತು. ಸ್ವಲ್ಪ ಜಾಸ್ತಿ ಇದೆಯಾ? ಮಸಾಲ ಮಜ್ಜಿಗೆ ಕೊಟ್ಟಿದ್ದೀವಿ ವೆಲ್ಕಮ್ ಡ್ರಿಂಕ್ಸಿಗೆ. ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ, ಮಸಾಲ ಮಜ್ಜಿಗೆ. ವೆಲ್ಕಮ್ ಡ್ರಿಂಕ್ಸ್ ಕುಡ್ಕೊಂಡು ನೆಕ್ಸ್ಟ್ ನಾವು ಬುಲರ್ ಕಾರ್ಟ್ ರೈಡಿಗೆ ರೆಡಿ ಆದ್ವಿ. ನಮ್ಮ ಓಲ್ಡನ್ ಡೇಸ್ ಎಲ್ಲ ನೆನಪಾಯಿತು. ನಾವು ಚಿಕ್ಕವರಿದ್ದಾಗ ಬುಲರ್ ಕಾರ್ಟ್ ಮೇಲೆ ಹೋಗ್ತಿದ್ದು. ಈ ಜನ್ರೇಷನಲ್ಲಿ ಬುಲರ್ ಕಾರ್ಟ್ ನೋಡೋಕ್ಕೆ ಸಿಗೋದೇ ಅಪರೂಪ. ಅದರಲ್ಲಿ ರೈಡ್ ಮಾಡೋದಂದರೆ ವಿಶೇಷಣೆ. ನಾವು ರೆಡಿ ಆದ್ವಿ ಬುಲರ್ ಕಾರ್ಟ್ ರೈಡಿಗೆ. ಹೊರಟು ರಾಮ ಮತ್ತು ಭೀಮಾ 9 ವರ್ಷದ ಇಬ್ಬರು. ಇದೆಲ್ಲ ಎಷ್ಟು ವರ್ಷದ ಹಾಕೊಳ್ಳಿದು? 9 ವರ್ಷನಾ? 9 ವರ್ಷ. ಎಷ್ಟೇ ಕ್ಲಾಸ್ ಕೇಳು? That's the reason. At that time, what we have to do means we have to take any green leaves or anything and rub at the same place to break the communication. Okay. Another one is dancing. Dancing means if the food source means pollen and nectar is within 50 meter, the bee will come to the hive and dance like a circle shape. If the food source is more than 50 meter, it will come to the hive and dance like a infinity shape or waggle shape. Like this way they will communicate. Do you know it's honeybee stings us, na? It is good or bad? Good. Means within 5
5 to 6 bee with sting us, it is good. Why? Because when it stings us, na, it will release us a venom. It is good for us. Why? Because it is making immunity boosting inside. So in America and US country, they are extracting that venom and using as a anti-aging problem like joint pain, knee pain therapies. Yes. You can see this is a white frame, is a wax. Okay, and there is a glassy layer, means watery part, it's a honey, and a white color layer, na, it is called propolis. Propolis means it's type of wax. For sealing it will produce. Okay, now this orange color bees are not, those are all worker bees. Black color bees are all drone bees. In this 6 frame there is only one queen. Okay. Can you show that queen bee? If you are anyone interested, you can hold the hive. Yes, I'll interested. ಇಟ್ಕೊ. But you can identify queen. Because their abdominal size is bigger. They are filling now. Not sure. So why it is not biting anyone? Why? Because we are handling carefully. If we disturb it, it will also sting us. ಇದು ಕೋಲ್ ಜೇನ್ ಅಂತಾರಲ್ಲ ಅದ ಇದು ಕೋಲ್ ಜೇನು ಭಾರತೀಯ ಕುಡುವೆ ಜೇನು ಅಂತಾರೆ, ಇಂಡಿಯನ್ ಬೀಸ್. You want to try? ಹೋಗುದೇ Not for children. ಲೇಡೀಸ್ ಕೋಟಾದಲ್ಲಿ ನೀನು ಒಂದು ಅಪ್ಲೈ ಮಾಡಿದೆ. ಹಾಂ, ಡಿ ಕೆ ಶಿವಕುಮಾರ್ ಅವರ ಒಂದು ಹೆಸರಿನಲ್ಲಿ ಲೇಡೀಸ್ ಕೋಟಾನಲ್ಲಿ ಏನ್ ಮಾಡ್ಬೇಕು ಹೇಳಿ Because they ಏನಿಲ್ಲ. have to maintain 33 degrees Celsius in their colony. If you By disturb it mis- more, all will bite us. ಬೈ ಮಿಸ್ಟೇಕ್ ಏನಾದರೂ ಬಿದ್ದರೆ ನಾವೆಲ್ಲ ಗಾನ್, ಆಯಿತಾ? ಎವ್ರಿ ಒನ್ ಗಾನ್. Ma'am, enough. ಲಾಸ್ಟ್ ಒನ್, ಲಾಸ್ಟ್ ಹಾಂ, ಸೇ ಹೈ ಟು ಹನಿ. ಟೇಸ್ಟ್ ಮಾಡ್ಬೋದು, ಟೇಸ್ಟ್ ಮಾಡಿ. ವೆಲ್ಕಮ್ ಲೀಫ್, ವೆಲ್ಕಮ್ ಲೀಫ್, ವೆಲ್ಕಮ್ ಡ್ರಿಂಕ್ ಎಲ್ಲ ಇದೆ. ಪುದೀನ, ಐಡೆಂಟಿಫೈ ದಟ್ ಟೇಸ್ಟ್. ಪೆಪ್ಪರ್ಮೆಂಟ್ ಅಲ್ಲಿ ಬರ್ದಿಲ್ಲ. It's a peppermint leaf. In olden days we are eating a ಪೆಪ್ಪರ್ಮೆಂಟ್ from this plant they will extract the juice and add for that. It's a work like a same as a like, or they will add for a Colgate and a Tic Tac. ಕೋಲ್ಗೇಟ್ ತಿನ್ನಂಗೆ ಆಯ್ತು. From this plant they will extract the juice and add for that. But don't consume that. You can take this plant and grow in your home and eat daily one or as a refreshment. Okay. Come one round we go for one farm, then we go for a orientation session. Okay. ಓಕೆ. That's how, like in a flat bed, na? Yeah. But here we are growing in this raised bed. Why we are growing in this raised bed means it can control weeds. Weeds means unwanted plants. First thing, you can see any bed there is no weeds. And second one is there is no requirement of tractor, rotavator, anything. We can cultivate easily. From this side also we can cultivate easily. From that side also we can cultivate easily. 1 acre, this is a 1 acre model farm. In this 1 acre we are growing nearly 25 to 26 types of both vegetables and leafy vegetables. Okay, and that leafy vegetables going for our community kitchen. And from these 1 acre, whatever the vegetables will grow, na, it considered as a sale because we have to buy from outside. We are growing here only.
Okay, and here only the two farmers will controlling this. Then earning nearly 1.5 lakh per month, average income. 1 acre. And for controlling the pests and diseases, we are making here only the pest control for Dashaparni. Dashaparni means Dasha means 10, Parni means leaf. 10 types of bettering content of leaf we will taken and keep it in a cow urine for 21 days. And then we get a fermented liquid. Then it will use for this means for leaves. Then for the bittering kind, the diseases pest will be controlled. Same like we have a neem astra also. Neem astra means neem leaves. We can take neem leaves and add for the cow urine for 21 days. Then we get a fermented liquid. Then we can use for spraying. Not that fermented liquid. 1:2 ratio. If we get 10 ml of liquid, and then we add 20 ml of water. Then spray on them. 1:2 ratio. And how we are making compost in your home? By Buying from outside. But waste vegetables. Waste vegetables. Waste, how to make compost in your home means if you have 100 grams of field waste and 100 grams of kitchen waste, then add 100 grams of cocoa peat. Then add 1 gram of microbial culture. It will be available in Amazon, Flipkart and Endlessly Green website. Why it's a good bacteria. It helps for easily decomposition of these vegetables and to avoid that smell from them. And another one is heap method of composting. Heap method of composting means we will take you for that heap method of composting session afternoon. Now we go for a orientation session. Okay, come. The farmer side and consumers. You can observe the video. After that, you have any question, you can. Okay. Welcome to Akshakalpa Organic. Congratulations on taking the step towards knowing what's in your food and where it comes from. We believe the journey towards healthy eating and healthy living really starts with this question. So kudos to you for asking. Before your tour starts, we would like to explain why Akshay ನೋಡ್ತಾನೆ ಅರ್ಧ ದಿನ ಮುಗ್ದೇ ಹೋಯಿತು. ಕಡೆ ನಾವು ಬಂದ್ವಿ ಅನ್ನ ಕುಟೀರಕ್ಕೆ. ಇಲ್ಲಿ ಆರ್ಗ್ಯಾನಿಕ್ ಫುಡ್ ರೆಡಿಯಾಗಿತ್ತು. ನೋಡ್ತಾ ಇದ್ವಿ ಏನೇನು ಫುಡ್ ರೆಡಿಯಾಗಿತ್ತು ಅಂಥೇಳಿ. ಅಕ್ಷಯ ಕಲ್ಪ ಬಂದಿದ್ದೀವಿ. ಆರ್ಗ್ಯಾನಿಕ್ ಫುಡ್ ತಿಂತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಆರ್ಗ್ಯಾನಿಕ್ ಫುಡ್ ರೆಡಿಯಾಗಿದೆ. ಬನ್ನಿ ತಿನ್ನೋಣ. ನಮ್ಮದೆಲ್ಲ ಲಂಚ್ ಮಾಡ್ಕೊಂಡೆ ನಾವು ಮುಂದೆ ಹೋದ್ವಿ ಹಸುಗಳನ್ನು ಲಂಚ್ ಕೊಡೋಕ್ಕೆ. ಹಸುಗಳಿಗೆ ಮೇವು ಲಂಚ್ ರೆಡಿಯಾಗಿತ್ತು. ಮೇವೆಲ್ಲ ಗ್ರಾಸ್ ಕಟ್ ಮಾಡೋಕ್ಕೆ ಇಲ್ಲಿ ಒಂದು ಆಲ್ರೆಡಿ ಕಟಿಂಗ್ ಮೆಷಿನು ರೆಡಿ ಇತ್ತು. ಈ ಕಟಿಂಗ್ ಮೆಷಿನ್ ಗ್ರಾಸ್ ಹಾಕಿದ್ರೆ ಸಾಕು ಬರ ರೆಡಿ ಆಗ್ತಿತ್ತು. ಇದೇನು ಮೇಡಮ್ ಬಟ್ಟೆ ಇದು ಯಾರಿಗೆ ಕೊಡೋದು? ಇದು ಯಾರಿಗೆ? ಬ್ಯಾಗ್ ಸ್ಟಿಚಿಂಗಾ? ಇದು ಬ್ಯಾಗ್ ಅದಕ್ಕೆ ಯೂಸ್ ಮಾಡ್ತೀರಾ? ಆಚಿ ಇದು ಒಂದು ಟೈಪ್ ಫನ್ ಆಗಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಮೇವು ಕಟ್ಟಿಂಗ್ ಮೆಷಿನ್ ಎಲ್ಲ ಹಾಕಿ ಮೇವೆಲ್ಲ ರೆಡಿ ಮಾಡಿದ್ರು ನಮ್ಮ ಹಸುಗಳಿಗೆ ಹಾಕೋಕ್ಕೆ.
ನಾಮ್ ರಕ ಹೆಸರು ಇಟ್ಟಿದ್ರಾ? ಹೆಸರೇನು ಇಟ್ಟಿಲ್ಲ. ಇದೇನು ಬೇರೆಯವ್ರಂದ್ರೆ ತೊಗೊಂಡಿದ್ದ ಅಂದರೆ ನೀವೇ ಇದ್ದೀರ? ಸ್ಟಾರ್ಟಿಂಗ್ ಇಂದ ಕರುಗಳನ್ನೇ ಡೆವಲಪ್ ಮಾಡಿರೋದು. ಹೌದಾ? ಸರ್ ಹಾಗೆಲ್ಲ ಮೂವ್ ಆಗಿ ಸರ್ ಫುಡ್ ತಿಂತಾ ಇದ್ದಾವೆ. ಹಾಂ ಸರಿ, ಹಾಂ ಓಕೆ ಓಕೆ. ಸ್ವಲ್ಪ ಫನ್ ಇರಲಿ ಅಂತೇಳಿ ವಿಲೇಜ್ ಗೇಮ್ಸ್ ಕೂಡ ಅವರು ಅರೇಂಜ್ ಮಾಡಿದರು. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ರು ಇಲ್ಲಿ. ಕೌಶಟ್ ಇಲ್ಲಿ ಯಾಕೆ ಹಾಕಿದೆ ಸರ್ ಇದು ಪೊಟ್ಯಾಷಿಯಂ ಪರ್ಮನೆಂಟು? ಇಲ್ಲಿ ಹಾಕಿದ್ರೆ ನಾವು ಎಲ್ಲೆಲ್ಲ ಓಡಾಡಿ ಬಂದಿರ್ತೀವಲ್ವಾ, ಅದರಿಂದ ಏನಾಗುತ್ತೆ ನಮ್ಮ ಕಾಲಲ್ಲಿ ಯಾವ್ದಾದ್ರು ಬ್ಯಾಕ್ಟೀರಿಯಾ ಇದ್ರೆ ನಮ್ಮ ಹಸುಗಳಿಗೆ ಇನ್ಫೆಕ್ಷನ್ ಅದರಿಂದ ಏನ್ ಮಾಡ್ತೀವಿ, ಪಿ ಸೊಲ್ಯೂಷನ್ ಹಾಕಿದ್ರೆ ಡಿಪ್ ಮಾಡ್ಕೊಂಡು ಹೋಗ್ತೀವಿ. ಪಿ ಅಂದ್ರೆ ಪೊಟ್ಯಾಷಿಯಂ ಪರ್ಮನೆಂಟ್, KMNO. ಏನಾಗುತ್ತೆ, ಸ್ಯಾನಿಟೈಸರ್ ತರ ಆಕ್ಟ್ ಮಾಡುತ್ತೆ. ಸ್ಯಾನಿಟೈಸರ್ ಯಾವುದೇ ಇನ್ಫೆಕ್ಷನ್ ಕಾಸ್ ಮಾಡೋ ಡಿಸೀಸ್ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಇದೆ ಕಿಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನು ರೈತರ ಪಂಪ್ ತುಂಬ ಇದೆ, ಅದಲ್ಲದೆ ನಮ್ದಿದೆ. ಲೈಕ್ ಇಲ್ಲ ಅಂದ್ರೆ 8 ಕಿಲೋಮೀಟರ್ ದೇವಪ್ಪಾಡು ಅಲ್ಲಿ 75 ಇರ್ತದೆ. ಒಳ್ಳೇದು. ಸೊ ಈಗ ಸ್ವಲ್ಪ ಫಾರ್ಮರ್ಸು ಒಂದು ಸರ್ಟಿಫೈಡ್ ಫಾರ್ಮರ್. ಸೊ ನಮ್ಮ ಹತ್ರ ಏನು ಫಾರ್ಮರ್ಸ್ ಇದಾರಲ್ಲ ಸರ್ಟಿಫೈಡ್ ಅಂಡ್ ವೆಲ್ ಟ್ರೈನ್ ಫಾರ್ಮರ್. ಈಗ ನಾವೇನು ಮಿಲ್ಕ್ ಕಲೆಕ್ಟ್ ಮಾಡ್ತಾ ಇದೀವಿ, ಆಲ್ ಮಿಲ್ಕ್ ಫ್ರಮ್ ಫಾರ್ಮರ್, ಎಲ್ಲ ರೈತರ ಕಡೆಯಿಂದನೇ ಬರೋದು. ಸೊ ಇದು ಬಂದು ಒಂದು ಮಾಡಲ್ ಫಾರ್ಮು ಮತ್ತು R&D ಅಷ್ಟೇ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೆಸಿಲಿಟಿ. ಸೊ ಇಲ್ಲಿ ನಾವೇನು ಮಾಡಿರ್ತೀವಿ ಅದೆಲ್ಲ ಬಂದು ನಾವೇನು ಮಾಡಿರ್ತೀವಿ ರೈತರ ಹತ್ರ ಇಂಪ್ಲಿಮೆಂಟ್ ನಮ್ಮದೇ ಆಗೋ ವೆಟ್ ಲ್ಯಾಬ್ ಇದೆ, ವೆಟರ್ನರಿ ಲ್ಯಾಬ್ ಇದೆ. ಸೊ ಅಲ್ಲೂ ನಾವೇನು ಮಾಡಿದ್ವಿ, ಪ್ರತಿಯೊಂದನ್ನು ಟ್ರಯಲ್ ನಡೀತಾ ಇರುತ್ತೆ, ಪ್ರತಿಯೊಂದು ಬ್ಲಡ್ ಸ್ಯಾಂಪಲ್ ಎಲ್ಲ ನಡೀತಾ ಇರುತ್ತೆ. ಅದ್ರ ಬೇಸ್ ಮೇಲೆ ನಾವು ಇನ್ನು ಅಪ್ಪ ಸುಮಾರು ರೈಟ್ ಇದೆ ಟೈಪ್ ಮಾಡಿದ್ವಿ. 3,000 ಜನ ರೈತ ಬಿದ್ದಾರೆ ಆಸ್ ಆಫ್ ನಿಮ್ಗೆ ಕೊನೆಯವ್ರ ಆಲ್ ಓವರ್ ಕರ್ನಾಟಕ ಅಂತ ಏನಿಲ್ಲ, ಓನ್ಲಿ 120 ಕಿಲೋಮೀಟರ್ಸ್ ರೇಡಿಯಸ್ ಫ್ರಮ್ ಹಿಯರ್ ಫ್ರಮ್. ಸೊ ಈಗ ನಮ್ಮದು ನೆಕ್ಸ್ಟ್ ಹೈದರಾಬಾದ್, ಚೆನ್ನೈಲೂ ಇದೆ. ಲೈಕ್ ಹೈದರಾಬಾದ್ ಬಂದು 2 years ಪ್ಲಾಂಟ್, ಅಲ್ಲೂ ಬೊಪೆಲೋ ಮಿಲ್ಕ್ ಇರೋದು, ಎಮ್ಮೆ ಹಾಲು. ನೋ ಮಿಲ್ಸು ಕಮ್ಮಿ, ಚೆನ್ನೈ ಅಂತ ಹೋದ್ರೆ ಕಮ್ಮಿ ಇರ್ತದೆ. ಸೊ ಇದು ನಮ್ಮದು ರಿಸರ್ಚ್ ಫೆಸಿಲಿಟಿ ಮತ್ತು R&D. ಓಕೆ, ಸೊ ಇದು ನೀವು ನೋಡ್ಬೋದು, ಯಾವುದೇ ಹಸುಗಳನ್ನ ಕಟ್ಟಿಲ್ಲ ಮುಲ್ದಾರಕ್ಕೆ. ಇದು ಒಂದು 2 ಕಟ್ಟಿದೀವಿ ಅಂತ ಕೇಳ್ಬೋದು, ಯಾಕೆಂದ್ರೆ ಹೊಸದು ಬೇರೆ ಫಾರ್ಮಿಂದ ತಂದಿದ್ದು, ಅದು ಅಡ್ಜಸ್ಟ್ ಆಗ್ಬೇಕು. ಸ್ವಲ್ಪ ಅಗ್ರೆಸಿವ್ ಇರ್ತವೆ, ನಮ್ಮ ಹಸುಗಳ ಜೊತೆ ಅಡ್ಜಸ್ಟ್ ಆಗೋರ್ಗೆ ಏನಾಗುತ್ತೆ, ಸೊ ಅದನ್ನ ಕಟ್ಟಿರ್ತೀವಿ. ಬಟ್ ಬೇರೆ ಹಸುಗಳಿಗೆ ಕಟ್ಟಿಲ್ಲ, ಒಂದು ಮೂಗ್ದಾರ ಹಾಕಿಲ್ಲ. ಏನಕ್ಕೆ ಇರ್ಬೋದು, ಏನಕ್ಕೆ ಕಟ್ಟಿಲ್ಲ ನಾವು ಬೇರೆ ನೋಡಿರಲ್ಲ ಹಳ್ಳಿಗಳ ಕಡೆ ಕನ್ವೆನ್ಷನಲ್ ಡೈರಿ, 4 ಗೋಡೆ ಮಧ್ಯ ಹಸು ತಾಕಿರ್ತಾರೆ, ಕಟ್ಟಿರ್ತಾರೆ. ಬಟ್ ನಾವಿಲ್ಲಿ ಏನ್ ಮಾಡಿದ್ವಿ, ಈ ತರ ಮೇವು ಹಾಕಿದೀವಿ, ಆರಾಮಾಗಿ ಬೇಕಿರ್ತೀವಿ, ಫ್ರೀ ಆಗಿರೋ ಏನ್ ಅನ್ಸುತ್ತೆ, ಫ್ರೀ ಆಗಿರ್ಬೋದು, ಆರಾಮಾಗಿರ್ಲಿ ಅಂತ ಹೇಳು. ಫ್ರೀ ಇದು ಹೋಗೋಣ ಕಾನ್ಫಿಡೆಂಟ್ ಅದ್ಬಿಟ್ಟ ನೀವು ಏನೇ ಮಾಡ್ಬಿಡಿ ಕಪ್ಪಿ. ಏನಾಗುತ್ತೆ ಹೊತ್ತುನ ಕಟ್ಟಿ ಅಂದಾಗ ನಮಗೆ ಒಂದು ನಾವಿಲ್ಲಿ ಏನು ನೋಡ್ತಾ ಇದೀವಿ, ಫಾರ್ಮರ್ಸ್ ಟೈಮು ಎಫರ್ಟ್. ನಾವಿಲ್ಲಿ ಟ್ರೆಡಿಷನಲ್ ಅಂತೀನೂ ಅಡಾಪ್ಟ್ ಮಾಡಿದೀವಿ, ಟೆಕ್ನಾಲಜಿನೂ ಅಡಾಪ್ಟ್ ಮಾಡಿದ್ದೀವಿ. ಸೊ ನಾವು ಯಾವಾಗ ಹಸುನ ಕಟ್ಟಿ ಬಿಡ್ತೀವಿ, ಅದಕ್ಕೆ ಆಪ್ಷನ್ ಇಂದ ಏನು ಮಾಡ್ತೀವಿ, ಸಗಣಿ ಹಾಕಿ ಜಾಗದಲ್ಲೇ ಬಂದ. ಓಕೆ, ಅದರಿಂದ ತುಂಬಾ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಅದರ್ ಇನ್ಫೆಕ್ಷನ್ಸ್ ಎಲ್ಲ. ಬಟ್ ನಾವು ಹಸುನ ಫ್ರೀಯಾಗಿ ಬಿಟ್ಟಾಗ ಒಂದು ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ಇರಲ್ಲ, ಯಾವಾಗ ಬೇಕಾವಾಗ ಅದು ಪುಟ್ ತಿನ್ನುತ್ತೆ, ಇದನ್ನ ಯಾವಾಗ ಬೇಕಾವಾಗ ನೀರು ಕುಡಿಯುತ್ತೆ, ಆರಾಮಾಗಿ ಬರುತ್ತೆ. ಬಟ್ ನಾವು ಕಟ್ಟಾಗ ಹಸುನ ಒಂದೇ ಜಾಗದಲ್ಲಿ ನಿಂತಿರುತ್ತೆ, ನಿಂತಿದ್ದ ಜಾಗದಲ್ಲಿ ಮಲ್ಕೊಳ್ಳುತ್ತಲೇನೆ, ಅದಕ್ಕೆ ನೀರು ಬೇಕಾದಾಗ ನೀರು ಸಿಗಲ್ಲ, ಊಟ ಬೇಕಾದಾಗ ಊಟ ಸಿಗಲ್ಲ. ಸೊ ಅದು ಆಗ್ಬಾರ್ದು ಅಂದಾಗ ನಮ್ಮ ಪ್ಯಾಟರ್ನ್ ಓಪನ್ ಸೆಟ್ಸ್ ಪೆಡಾಪಿಸ್ಟಮ್ ಅಂತ ಹೇಳ್ತೀವಿ. ಈ ತರ ಓಡಾಡ್ಕೊಂಡಿದ್ದಾಗ ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಅದರಿಂದ ಬರೋದು ಸ್ಟ್ರೆಸ್ ಹಾರ್ಮೋನ್ಸ್ ಏನಿರುತ್ತೆ ಅದು ಮಿಲ್ ಮುಖಾನು ಬರೋದು, ಅದು ರೆಡ್ಯೂಸ್ ಆಗುತ್ತೆ. ಸೊ ಅದಾಗಬಾರ್ದು ಅಂದ್ಬಿಟ್ಟು ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಸೊ ಒಂದು ನೋಡಿ, ಬೆಳಗ್ಗೆ ನಾವು 9 ಗಂಟೆಗೆ ಫುಡ್ ಹಾಕಿದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಹಾಕೋ. ಓಕೆ, ಬಟ್ ನಾವು ಕಟ್ಟೋದು ಏನು ಮಾಡಬೇಕು, ಅದು ಫುಡ್ ಕಾಲಿದಾಗ ಮತ್ತೆ ಹೋಗ್ಬೇಕು, ಹಾಕ್ಬೇಕು, ನಮಗೆ ಫ್ರೀ ಆದಾಗ ಬಂದದಕ್ಕೆ ನೀರು ಕುಡಿಯಕ್ಕೆ ಬಿಡೋದು. ಓಕೆ, ಸೊ ಈ ಥರ ಮಾಡಿದಾಗ ಮಿಲ್ಕ್ ಕ್ವಾಂಟಿಟಿದು ಎಫೆಕ್ಟ್ ಬೀಳುತ್ತೆ, ಕ್ವಾಲಿಟಿದು ಎಫೆಕ್ಟ್ಸ್. ಓಕೆ, ಸೊ ಇದು ನೋಡ್ತಾ ಇದ್ರಲ್ವ, ನಾವು ಹಸುಗಳನ್ನ ಕಂಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಿದೀವಿ. ಸೊ ಅರ್ಲಿ ಲ್ಯಾಕ್ಟೇಷನ್ ಅಂತ ಹೇಳ್ತೀವಿ, ಅದು ಮಿಡ್ ಅಂತೀವಿ, ಇದು ಲೇಟ್ ಅಂತೀವಿ. ಲೈಕ್ ಅರ್ಲಿ ಲ್ಯಾಕ್ಟೇಷನ್ ಅಂದ್ರೆ ಏನು ಅಂದ್ರೆ, ಸೊ ಇವತ್ತು ಕರು ಆಗ್ತಾವೆ ಡೇ 1 ಅಂದ್ರೆ ಅಪ್ ಟು 3 months ಏನಿರುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಓಕೆ, ಆ ಟೈಮಲ್ಲಿ ಅದಕ್ಕೆ ಬೇಕಾಗಿರೋಂಥ ಡಯಟ್ ಫುಡ್, ಅದಕ್ಕೆ ಏನು ಫುಡ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಏನಕ್ಕೆ ಆ ಥರ ಡಯಟ್ ಫುಡ್ ಕೊಡಬೇಕು, ನಾವೆಲ್ಲ ಥರ ನ್ಯೂಟ್ರಿಯೆಂಟ್ ತಿಂತೀವಲ್ಲ, ಲೈಕ್ ಪ್ರೋಟೀನು, ಕ್ಯಾಲ್ಸಿಯಮು, ಮಿನರಲ್ಸ್ ಎಲ್ಲ ಬೇಕು ನಮ್ಮನ್ನು. ಹಾಗೆ ಹಸುಗೂ
ಅದ್ರ ಜೊತೆ ಬಾಡಿ ವೇಟ್ ಗೇನ್ ಆಗಿ ಹೆಲ್ದಿ ಆಗಿರೋಕ್ಕೆ ಅದಕ್ಕೂ ಡಯಟ್ ಫುಡ್ ಬೇಕು ಅವಶ್ಯಕತೆ. ಸೊ ಮಿಡ್ ಲ್ಯಾಕ್ಟೇಷನ್ ಅಂತ ಹೋದ್ರೆ ಮಿಡ್ ಲ್ಯಾಕ್ಟೇಷನ್ ಅಂದರೆ 3 ತಿಂಗಳು ಆದ ನಂತರ ಕನ್ಸ್ಯೂಮ್ ಆಗಿರುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗಿರುತ್ತೆ, ಕರು ಬೆಳವಣಿಗೆ ಹಾಕಿ ಅಲ್ಲಿ ಏನು ಮಾಡ್ತೀವಿ ಅದಕ್ಕೆ ಬೇಕಾಗಿರೋಂಥ ಫುಡ್ ಕೊಡ್ತೀವಿ. ಸೊ ಲೇಟ್ ಲ್ಯಾಕ್ಟೇಷನ್ ಅಂದರೆ ಸೊ ಅಪ್ಕಮಿಂಗ್ ಬೇಬಿ ವೆಯ್ಟ್ ಮಾಡ್ತಾ ಇದೆ, 2 months ವೆಯ್ಟಿಂಗ್ ಇರುತ್ತೆ, ಆ ಟೈಮಲ್ಲಿ ಏನು ಮಾಡ್ತೀವಿ ಅಡ್ಡರ್ಗೆ ರೆಸ್ಟ್ ಕೊಟ್ಟಿರಿ. ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು ಹಾಲನ್ನ ಕರಿಯೋದನ್ನ ನಿಲ್ಸಿರ್ತೀವಿ. ಸೊ ಅದು ಯಾವ ರೀತಿ ನಿಲ್ಲಿಸ್ತೀವಿ, ಲೈಕ್ ಒಂದೊಂದು ನಿಲ್ಲಿಸ್ಬಾರ್ದು. ಹಾಲು ಕರಿಯೋದನ್ನ ಸ್ಟೇಜ್ ಬೈ ಸ್ಟೇಜ್ ಅದನ್ನ ಕಮ್ಮಿ ಮಾಡ್ತಾ ಬಂದು ನಿಲ್ಲಿಸ್ಬೇಕು. ಆ ಟೈಮ್ ನಿಲ್ಲಿಸ್ದಾಗ ಏನಾಗುತ್ತೆ ಅದಕ್ಕೆ ಕೆಚ್ಚಲು ಭಾವ ಆದರೆ ಸಮ್ ಟೈಮ್ ಏನಾಗುತ್ತೆ ಹಾಲು ಕಮ್ಮಿ ಆಗೋದು, ಹಾಲೇ ನಿಲ್ಲಿಸ್ಬಾರ್ದು, ಅದು ಬಂದು ರೈತರಿಗೆ ಲಾಸ. ಅದಾಗಬಾರ್ದು ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಕಮ್ಮಿ ಮಾಡ್ತಾ ಬಂದರೆ ದೆನ್ ಅದು ಡ್ರೈ ಆಗ್ತಾ ಬರ್ತದೆ. ಆ ಟೈಮ್ ಏನು ಬೇಕು ಕೂತು ಅದನ್ನ ಕೊಡು. ಓಕೆ, ಸೊ ಆ ಥರ ಮಾಡೋದು. ಕರುಗಳನ್ನ ಅಷ್ಟೇ ಕಂಪಾರ್ಟ್ಮೆಂಟ್ ಡಿವೈಡ್ ಮಾಡಿದ್ವಿ. 0 to 3 months, 3 to 6 months, 6 to 9 months, 9 to 12 months. ಬೇಸ್ಡ್ ಆನ್ ದ ಬಾಡಿ ವೆಯ್ಟು ಅದಕ್ಕೂ ಫುಡ್ನ ಕೊಡ್ತೀವಿ. 0 to 3 months ಅಲ್ಲಿ ಈ ಥರ ಫುಡ್ ಕೊಡಲ್ಲ, ಯಾಕೆಂದ್ರೆ ಅದು ಚಿಕ್ಕ ಕರು, ಅದರಲ್ಲಿ ಸ್ಟಮಕ್ ಗ್ರೋತ್ ಆಗಿಲ್ಲ. ಸೊ ಇದರಲ್ಲಿ ಏನು ಅಡಲ್ಟಸಲ್ಲಿ ಒಂದು ಸ್ಟಮಕಿಗೆ 4 ಕಂಪಾರ್ಟ್ಮೆಂಟ್ ಬರುತ್ತೆ. ರುಮಿನು, ರೆಟಿಕ್ಯುಲಮು, ಒಬೇಸಮು, ಅಬೋಬಿನಮ್ ಅಂತ 4 ಕಂಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಬೇಗ ತಿನ್ಕೊಳತ್ತಲ್ವಾ, ತಿಂದಾದ ನಂತರ ಮತ್ತೆ ತೆಗೆದು ಮೆಲ್ಕ್ ಹಾಕುತ್ತೆ, ಲೈಕ್ ರುಮಿನೇಟಿಂಗ್ ಅಂತ. ಅದೇನ್ ಮಾಡುತ್ತೆ, ಮೆಲ್ಕ್ ಹಾಕ್ತಾ ಲಿಕ್ವಿಡ್ ಸಾಲಿಡ್ ಡಿಫೈನ್ ಮಾಡಿ ಅದು ಒಳಗಡೆ ಕಳಿಸುತ್ತೆ. ರುಮಿನೇಷನ್ ಇಸ್ ಬಿಗ್ ಪಾರ್ಟ್. ಸೊ ರುಮಿನೇಷನ್ ಕರುಗಳೆಲ್ಲ ಆಕ್ಟಿವ್ ಆಗಿರಲ್ಲ, 2.5 ತಿಂಗಳು ಮೇಲೆ ಬೇಕು ಆಕ್ಟಿವ್ ಆಗೋಕ್ಕೆ. ಸೊ ಅಲ್ಲಿವರೆಗೆ ಏನ್ ಮಾಡ್ತೀವಿ, ಕಾಫ್ ಸ್ಟಾರ್ಟರ್ ಅಂತ ಕೊಡ್ತೀವಿ. ಕಾಫ್ ಸ್ಟಾರ್ಟರ್ ನಥಿಂಗ್ ಬಟ್ ಲೈಕ್ ಇರಲ್ಲ, ನಾವು ಮಕ್ಕಳಿಗೆ ಯಾವ ರೀತಿ ಕೊಡ್ತೀವಲ್ಲ, ಸೊ ಅದ್ರಲ್ಲಿ ಇರುತ್ತೆ ಮೇಸ್ ಪೌಡರ್, ಮೆಕ್ಕೆಜೋಳ ಅಲ್ಲ ಪೌಡ್ರು, ಸಾಸಿವೆ ಹಿಂಡಿ. ಫಸ್ಟ್ ಏನ್ ಮಾಡ್ತೀವಿ, ಇನಿಷಿಯಲ್ ಅಲ್ಲಿ ಏನ್ ಮಾಡ್ತೀವಿ ಮಿಲ್ಕಿಂಗ್ ಜೊತೆ ಕೊಡ್ತೀವಿ. ಸೊ ಅಪ್ ಟು 3 months ವರೆಗೂ ಹಾಲು ಕೊಡ್ತೀವಿ ಬೇಸ್ಡ್ ಆನ್ ದ ಬಾಡಿ ವೇಟ್. ಬೆಳಗ್ಗೆ ಸಂಜೆ, ಬೆಳಗ್ಗೆ ಒಂದು 3 ಲೀಟರ್ ಅಲ್ಲ, ಸಂಜೆ ಒಂದು 3 ಲೀಟರ್ ಈ ಥರ ಕೊಡ್ತೀವಿ. 3 ತಿಂಗಳವರೆಗೂ ಹಾಲು ಕೊಡ್ತೀವಿ. ಅದಾದ ನಂತರ TMR ಕೊಡ್ತಾ ಬರ್ತೀವಿ 3 ತಿಂಗಳು ಆದ್ಮೇಲೆ. ಯಾಕೆಂದ್ರೆ ಅಷ್ಟರಲ್ಲಿ ರುಮಿನೇಷನ್ ಆಕ್ಟಿವೇಟ್ ಆಗಿರುತ್ತೆ, ಈಸಿ ಡೈಜೆಷನ್ ಆಗಿ. ಸೊ ಏನಕ್ಕೆ ನಾವು ಕರುಗೆ ಮಿಲ್ಕ್ನ ಬಕೆಟಲ್ಲಿ ಕೊಡ್ತೀವಿ, ಡೈರೆಕ್ಟ್ ಏನಕ್ಕೆ ಬಿಡಲ್ಲ ಅಂದರೆ, ಒಂದು ಅದಕ್ಕೆ ಎಷ್ಟು ಕುಡಿಬೇಕು ಅನ್ನೋದು ಗೊತ್ತಿರಲ್ಲ. ಒಂದ್ಸಲಿ ಓವರ್ ಡ್ರಿಂಕ್ ಆದಾಗ ಬ್ಲೋಟ್ ಆಗುತ್ತೆ, ನಮಗೆ ನೀರು ಜಾಸ್ತಿ ಕೊಟ್ಟಾಗ ಹೊಟ್ಟೆ ಬ್ಲೋಟ್ ಆಗುತ್ತಲ್ಲ. ಸೊ ಆ ಥರ ಆದಾಗ ಅದರಲ್ಲಿ ಕಿಡ್ನಿ ಡೆವಲಪ್ ಆಗಿರಲ್ಲ ಪ್ರಾಪರ್ ಆಗಿ. ಸೊ ಸಮ್ಟೈಮ್ಸ್ ಲೈಕ್ ಅದು ಬೆಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ಕರುಗೆ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಗೆ ಅದಕ್ಕೆ ಎಷ್ಟು ಬೇಕು ಬಾಡಿ ವೆಯ್ಟು, ಆ ಬಾಡಿಗೆ ಏನು ಯಾವ ರೀತಿ ಮಾಡಬೇಕು ಅದ್ರ ಬೇಸ್ ಮೇಲೆ ನಾವು ಇದು ನಾವು ಅಡಾಟಿಕ್ ಕೊಡೋಂಥ ಕೊಟ್ಟು TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಸೊ ಇದು ನಾವು ಏನು ನೋಡ್ತಾ ಇದೀವಿ, ಟ್ರೈ ಫಾಡರು. ಈಗ ನಾವು ಚಾಪ್ ಮಾಡೋದಲ್ಲ, ಅದು ಗ್ರೀನ್ ಫಾಡರು. ಇದ್ರ ಜೊತೆಗೆ ಸೈಲೇಜ್ ಹಾಕ್ತೀವಿ. ಸೈಲೇಜ್ ನಥಿಂಗ್ ಬಟ್ ಫರ್ಮೆಂಟೆಡ್ ಫುಡ್, ರಸ ಮೇವು ಅಂತ ಕರಿತೀವಿ ಕನ್ನಡ. ನಾವು ಫರ್ಮೆಂಟೆಡ್ ಫುಡ್ ಏನು ತಿಂತೀವಿ ಹೇಳಿ, ಬ್ಯಾಟರ್, ಕರಡು ಅಲ್ಲ. ಸೊ ನಮ್ಮ ಫರ್ಮೆಂಟ್ ಫುಡ್ ತಿನ್ನೋದ್ರಿಂದ ನಮ್ಗೇನು ಯೂಸ್ ಇದೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಅದೇ ರೀತಿ ನಾವು ಫರ್ಮೆಂಟ್ ಮಾಡೋದ್ರಿಂದ ಹಸುವಿನ ಗಟ್ ಹೆಲ್ತ್ ಈಸಿ ಆಗುತ್ತೆ ಅಂಡ್ ಡೈಜೆಷನ್ ಪ್ರಾಪರ್ ಆಗುತ್ತೆ. ಸೊ ಏನ್ ಮಾಡ್ತೀವಿ, ಮೇಸ್ ಕ್ರಾಪ್, ಮೆಕ್ಕೆಜೋಳ ಇಲ್ಲ ಸೂಪರ್ ನೇಪಿಯರ್. ಸೊ ಇದನ್ನು ತೆಗೆದು ಚಾಪ್ ಮಾಡ್ತೀವಿ 1 inch or 1.5 inchಗೆ ಚಾಪ್ ಮಾಡ್ಬಿಟ್ಟು ಬಂಕರ್, ಅಲ್ಲೇನ್ ನೋಡಿದ್ವಿ ಬಂಕರ್ ಇದೆಯಲ್ಲ ಲೈಕ್ ಸಿಮೆಂಟ್ ಕಾಂಕ್ರೀಟ್, ಅದನ್ನ ಬಂಕರ್, ಸೈಲೇಜ್ ಬಂಕರ್ ಅಂತೀವಿ. ಅದಕ್ಕೆ ಚಾಪ್ ಮಾಡಿ ಫಿಲ್ ಮಾಡ್ಬಿಟ್ಟು ಮೇಸ್ ಪೌಡರ್ ಹಾಕ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ, ಜಾಗ್ರಿ ವಾಟರ್, ಬೆಲ್ಲದ ನೀರು, ಈಗ ಶುಗರ್ ಕೇನ್ ಯೂಸ್ ಮಾಡ್ಬೋದು, ಇಲ್ಲ ಪಾಲೆನ್ ಯೂಸ್ ಮಾಡ್ಬೋದು. ಇದನ್ನ ಚಾಪ್ ಮಾಡ್ಬಿಟ್ಟು ಪ್ರೆಸ್ ಮಾಡ್ತಾರೆ, ಮ್ಯಾನ್ಯುಯಲ್ ಆರ ಪ್ರೆಸ್ ಮಾಡ್ಬೋದು, ಹೈಡ್ರೋಲಿಕ್ ಆರ ಪ್ರೆಸ್ ಮಾಡ್ಬಿಟ್ಟು ಚೆನ್ನಾಗಿ ಗಾಳಿ ಆಡ್ದಂಗೆ ಟಾರ್ಪಲ್ ಕವರ್ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ ನಂತರ 45 days ಆಗಿಬಿಟ್ಟು. ಸೊ ಆಫ್ಟರ್ 45 days ಏನಾಗುತ್ತೆ, ದೆನ್ ನಮಗೆ ಫರ್ಮೆಂಟ್ ಆಗಿರೋಂಥ ಫುಡ್ ಸಿಗುತ್ತೆ. ಸೊ ಅದನ್ನು ಹಸು ಕೊಡ್ತೀವಿ. ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಪೌಡರು, ಮೇಸ್ ಪೌಡರು ಮತ್ತೆ ಹಿಂಡಿ. ಕೇಳಿದ್ರ ಕೇಕ್ ಅಂತ ಹೇಳ್ತಾರೆ. ಆಫ್ಟರ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಎಣ್ಣೆ ತೆಗೆದ ನಂತರ ಬರುತ್ತಲ್ಲ ಔಟ್ಪುಟ್, ಅದನ್ನ ಹಿಂದಿದೀವಿ, ಪ್ರೋಟೀನ್ ಸೋರ್ಸ್ ಅದು. ಸೊ ಅದನ್ನ ಸಾಸಿವೆ ಹಿಂಡಿ ಆಗ್ಬೋದು, ಸೋಯಾ ಹಿಂಡಿ ಆಗ್ಬೋದು, ಕೊಬ್ಬರಿ ಹಿಂಡಿ ಆಗ್ಬೋದು, ಶೇಂಗಾ ಹಿಂಡಿ ಆಗ್ಬೋದು. ಎಷ್ಟು 4 ಕಾನ್ಸಂಟ್ರೇಟ್ ಮಾಡಿ ಮಿಕ್ಸ್ ಮಾಡಿ ಪ್ರತಿ ಒಂದು ಹಸುಗೆ ಈ ತರ ಕಾನ್ಸಂಟ್ರೇಟ್ ಫೀಡ್ನ ಕೊಡ್ತೀವಿ. ಗೆಸ್ ಮಾಡಿ ಒಂದ್ ದಿನಕ್ಕೆ ಎಷ್ಟು ಮೇವು ತಿನ್ಬೋದು ಒಂದು ಹಸು? 1 kg 2 kg ಜಾಸ್ತಿ ಬೇಸ್ಡ್ ಆನ್ ದ ಬಾಡಿ ವೇಟ್. ಓಕೆ, ಒಂದು ಹಸು 400 kg ತೂಕ ಬರುತ್ತೆ ಅಂದ್ರೆ 10% ಆಫ್ ದಿ ಬಾಡಿ ವೇಟ್, ಅಂದ್ರೆ ಅಲ್ಲಿಗೆ 40 kg ಮೇವು ತಿನ್ನುತ್ತೆ. ಸೊ ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲ್ಯಾಕ್ಟೇಷನ್ಸ್ ಆಗ್ಬೋದು, ಮಿಲ್ಕ್ ಪ್ರೊಡಕ್ಷನ್ ಆಗ್ಬೋದು, ಬಾಡಿ ವೇಟ್ ಆಗ್ಬೋದು, ಓಕೆ, ಫಿಸಿಯಾಲಜಿಕಲ್ ಕಂಡೀಷನ್ ಆಗ್ಬೋದು. ಇಷ್ಟನ್ನು ನಾವು ಓವರ್ ಆಲ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಫುಡ್ ಹಾಕ್ತೀವಿ. ಇಲ್ಲೊಂದು 10 ಹಸು ಇತ್ತು ಅಂದ್ರೆ 10 ಹಸದ ಬಾಡಿ ವೇಟ್ ಎಷ್ಟು ಬರುತ್ತೆ ಅಷ್ಟು ಪ್ರಿಫರ್ ಮಾಡಿ ಹಾಕ್ತೀವಿ. ಪ್ಲಸ್ ಆರ್ ಮೈನಸ್ 1 or 2 kg ವೇರಿ ಆಗುತ್ತೆ. 1 kg ಹಾಕ್ತಿರ್ಬೋದು. ಒಂದು ದಿನದಲ್ಲಿ 24 ಗಂಟೆ ತಿನ್ನೋಣ, ಯಾವಾಗ ಬೇಕು ಅವಾಗ ಬಂದು ತಿನ್ನುತ್ತೆ. ಲೈಕ್ ಅರೌಂಡ್ 5 to 6 hours ಅಷ್ಟೇ ಜಾಸ್ತಿ ಮ್ಯಾಕ್ಸಿಮಮ್ ತಿನ್ನೋದು. ಸೊ ಇದ್ದಂತೆ ರೆಸ್ಟ್ ಮಾಡುತ್ತೆ, ಓಡಾಡುತ್ತೆ, ನೀರು ಕುಡಿ. ಓಕೆ, ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಬೇಕು? 5% ಆಫ್ ದ ವೇಟ್. ಮಿನಿಮಮ್ 60, ಮ್ಯಾಕ್ಸಿಮಮ್ 120 ಲೀಟರ್ಸ್. 120 ಲೀಟರ್ ಬರೋ ಹಂಗಕ್ಕೆ 60ರಿಂದ 120 ಲೀಟರ್ ನೀರು ಬೇಕು, ಡಿಪೆಂಡ್ ಅಪಾನ್ ದಟ್. ಓಕೆ, ಸೊ ಕೆಲವೊಂದು ಕರು ಎಲ್ಲ ಅಷ್ಟು ಕುಡಿಯೋದು, ಕರು ಬಾಡಿ ವೇಟ್ ಕಮ್ಮಿ ಇರುತ್ತೆ, ಕಮ್ಮಿ ಕುಡಿತಾರೆ. ಓಕೆ, ಸೊ ಅಷ್ಟು ನಾವು ಪ್ರಾಪರ್ ಆಗಿ ನೀರು ಕೊಟ್ಟಾಗ, ಈ ತರ ಬ್ಯಾಲೆನ್ಸ್ ವೇಟ್ ಕೊಟ್ಟಾಗ 365 days
ನಾವು ಒಂದೇ ರೀತಿಯಾದಂತಹ ಕ್ವಾಲಿಟಿ ಆಫ್ ಲೈಕ್ ಒಂದೇ ರೀತಿ ಫುಡ್ ಕೊಟ್ರೆ ಒಂದೇ ರೀತಿ ಟೇಸ್ಟ್ ಬರ್ತದೆ. ಸೊ ನಾವು ಡಿಫರ್ ಮಾಡ್ತಾ ಬಂದ್ರೆ ಮಿಲ್ಕ್ ಅದು ಟೇಸ್ಟ್ ಬೇರೆ ಬೇರೆ ಬರುತ್ತೆ. ಅಂಡ್ ಅಬ್ಸರ್ವ್ ಮಾಡಿ, ಮಳೆಗಾಲದಲ್ಲಿ ಅತಿ ಹೆಚ್ಚು ಗ್ರೀನ್ ಪಾಟ್ ಇರುತ್ತೆ, ಹಸಿರು ಮೇವು ಇರುತ್ತೆ. ಮಳೆಗಾಲದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಬೇಸಿಗೆಗಾಲಕ್ಕೆ ಬಂದಾಗ ಏನಿರುತ್ತೆ, ಬರೀ ಒಣಲ್ ಹಾಕ್ತಾರೆ, ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಸೊ ಅದಾಗಬಾರ್ದು ಅಂದ್ಬಿಟ್ಟು ನಾವು 365 ದಿನನೂ ಇದ್ದೇ ಬೆಳಿಬೇಕು. ಅಂಡ್ ನಮ್ಮ ರೈತರು ಏನ್ ಫೀಡ್ ಮಾಡ್ತಾರೆ ಎಲ್ಲ ಬಂದು ಅವ್ರ ಓನ್ ಪ್ರೆಮಿಸಿಸ್ ಅಲ್ಲಿ ಬೆಳೆದಿರೋಂಥದ್ದು, ಔಟ್ಸೈಡ್ ಇಂದ ಯಾರು ತರಿ. ಸೊ ಇನ್ ಕೇಸ್ ಅವ್ರು ಔಟ್ಸೈಡ್ ಇಂದ ತಂದಿದ್ದು ಆಯ್ತು ಅವರು ಲಾಸ್ಟ್ ಫೇಸ್ ಮಾಡ್ಬೇಕು. ಯಾಕೆಂದ್ರೆ ದೇ ಆರ್ ಸ್ಪೆಂಡಿಂಗ್ ಮೋರ್ ದೆನ್ 40 rupees. ಓಕೆ, ಎಲ್ಲ ಪ್ರೆಮಿಸಿಸ್ ಅಲ್ಲಿ ಬರ್ತದೆ 22 ರೂಪಾಯಿ ಬರುತ್ತೆ ಪರ್ ಲೀಟ್ರಿಗೆ. ಔಟ್ಸೈಡ್ ಇಂದ ತಂದು ಮಾಡೋದಿಲ್ಲ. ಏನಕ್ಕೆ ನಮ್ಮ ರೈತರು ಸಸ್ಟೈನ್ ಆಗ್ತಾ ಇಲ್ಲ ಫಾರ್ಮಿಂಗ್ ಅಲ್ಲಿ ಅಂದ್ರೆ, ಸೊ ಅವ್ರು ಬರೀ ಇನ್ವೆಸ್ಟ್ ಮಾಡ್ತಾರೆ, ಅವ್ರ ಲಾಭ ನೋಡ್ತಾ ಇಲ್ಲ. ಸೊ ಅದಾಗಬಾರ್ದು ಅಂದ್ಬಿಟ್ಟು ನಾವು ಈ ತರ ಮಾಡೆಲ್ ಮಾಡಿ ಪ್ಯಾಟ್ರನ್ ಮಾಡಿ ಲೈಕ್ ಅಕ್ಷಯಕಲ್ಪ ಏನ್ ಮಾಡ್ತಿದ್ರೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ರೈತರ ಹತ್ರದಿಂದ ಹಾಲು ವೆಜಿಟೇಬಲ್ಸ್ ಎಲ್ಲ ತಂದು ನಾವಿಲ್ಲಿ ಪ್ರೋಸೆಸ್ ಮಾಡಿ ಅದನ್ನ ಕಲ್ಸ್ಬೇಕು. ಓಕೆ, ಸೊ ಇಲ್ಲಿ ಏನ್ ನೋಡ್ತಾ ಇದ್ರ, ಇದು ಬಂದು ವಾಟರ್ ಪೌಚು, ನೀರ್ ಹಾಕಿದೀವಿ. ಇದು ಬಂದು ನೊಣಗಳನ್ನ ಅವಾಯ್ಡ್ ಮಾಡ್ತೀವಿ. ಓಕೆ, ಸೊ ಹೆಂಗೆ ಅವಾಯ್ಡ್ ಆಗುತ್ತೆ ಅಂದ್ರೆ, ಒಂದು ಸನ್ಲೈಟ್ ಬಿದ್ದಾಗ ಇಲ್ಲ ಪವರ್ ಲೈಟ್ ಬಿದ್ದಾಗ ಅದು ರಿಫ್ಲೆಕ್ಷನ್ ಆಗೋ. ನೊಣಗಳಲ್ಲಿ 16 ಕಾಂಪೌಂಡ್ ಐಸಿಕ್ಕೆ ಅದು ರಿಫ್ಲೆಕ್ಟ್ ಆಗುವಾಗ ಒಳಗಡೆ ಬರೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡಿ. ಓಕೆ, ಸೊ ಅಂಡ್ ಮ್ಯಾಟ್ ಮೇಲೆ ವೈಟ್ ಪೌಡರ್ ಕಾಣ್ತಿದೆಯಲ್ವಾ, ಸೊ ಅದು ಬಂದು ಲೈಟ್ ಪೌಡರ್. ಓಕೆ, ಸುಣ್ಣದ ಪುಡಿ, ಅದು ಡಿಸ್ಇನ್ಫೆಕ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಒಳಗಡೆ ಬರ್ಬೇಕಾದ್ರೆ ಕಾಲ್ನ ಡಿಪ್ ಮಾಡಿ ಬಂದಲ್ಲ ಫುಡ್ ಡಿಪ್, ಅದು ಬಂದು PP ಸೊಲ್ಯೂಷನ್, ಪೊಟ್ಯಾಷಿಯಂ ಪರ್ಮಾಂಗನೇಟ್. ಸೊ ಅದು ಡಿಸ್ಇನ್ಫೆಕ್ಟೆಂಟ್. ನಮ್ಮ ಔಟ್ಸೈಡ್ ಓಡಾಡ್ಕೊಂಡ್ಬಂದು ನಮ್ಮಿಂದ ಹಸುಗಳಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದು. ಮತ್ತೆ ಎವ್ರಿ 4 months ಒಂದ್ಸರಿ ವಾರ್ಮಿಂಗ್ ಡಿವಾರ್ಮಿಂಗ್ ಮಾಡ್ತೀವಿ. 6 months ಅಂತೀವಿ ವ್ಯಾಕ್ಸಿನ್ ಮಾಡ್ತೀವಿ. ಲೈಕ್ ಫುಟ್ ಮೌಸ್ ಡಿಸೀಸು, ಚರ್ಮಗಂಟು ರೋಗ ಈ ಥರ ಬರ್ತದೆಲ್ಲ ಪ್ರಾಪರ್ ವ್ಯಾಕ್ಸಿನ್ ಮಾಡೋದ್ರಿಂದ ಹಂಗೆ ಡಿಸೀಸ್ ನಿಮಗೆ ಬ್ರುಸೆಲ್ಲಾ ಬಗ್ಗೆ ಗೊತ್ತಿದೆಯಾ? ಬ್ರುಸೆಲೋಸಿಸ್ ಲೈಕ್ ಇಟ್ ಇಸ್ ಒನ್ ಕೈಂಡ್ ಆಫ್ ಝೊನಾಟಿಕ್ ಡಿಸೀಸ್. ಓಕೆ, ಆ ಝೊನಾಟಿಕ್ ಪಿಸ್ಟಿಲ್ ಏನಾಗುತ್ತೆ, ಅನಿಮಲಿಂದ ಅನಿಮಲ್ಗೆ ಸ್ಪ್ರೆಡ್ ಆಗುತ್ತೆ, ಅನಿಮಲಿಂದ ಹ್ಯೂಮನ್ಗೆ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಅದಕ್ಕೆ ವ್ಯಾಕ್ಸಿನ್ ಇಲ್ಲ. ಸೊ ಅದು ಹೆಂಗೆ ಏನು ಸಿಂಪ್ಟಮ್ಸ್ ಅಂದ್ರೆ ಅದು ಎವ್ರಿ 6 months ಅಬಾರ್ಟ್ ಆಗ್ತದೆ. ಇನ್ ಕೇಸ್ ನಾವು ಆ ಮಿಸ್ನ ಡ್ರಿಂಕ್ ಮಾಡಿದ್ರೆ ದೆನ್ ನಮಗೂ ಅದೇ ಸಿಂಪ್ಟಮ್ಸ್ ಹ್ಯೂಮನ್ ಅಲ್ಲೂ ಕಿನ್ಪಾರಲ್ ಕಂಡೀಷನ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅಕ್ಷಯಕಲ್ಪ ಫಾರ್ಮರ್ಸ್ ಹತ್ರ ವೈಲ್ ಇಂಡಕ್ಟಿಂಗ್ ಅವರು ಹಸುಗಳನ್ನ ತರ್ತಾ ಇದ್ರೆ ಫಸ್ಟ್ ಬ್ಲಡ್ ಸ್ಯಾಂಪಲ್ ತಗೋತೀವಿ. ಬ್ಲಡ್ ಸ್ಯಾಂಪಲ್ ನ ಚೆಕ್ ಮಾಡಿ 15 days ಕ್ವಾರಂಟೈನ್ ಅಲ್ಲಿ ಇರ್ತೀವಿ. ಸೊ 15 days ಕ್ವಾರಂಟೈನ್ ಅಲ್ಲಿ ಇಟ್ಟಾಗ ಅದ್ರದ್ದೆಲ್ಲ ಕಂಪ್ಲೀಟ್ ರಿಪೋರ್ಟ್ ಬಂದ ನಂತರ ಓಕೆ ಇದ್ರೆ ಅದು ನಮ್ಮ ಹಸುಗಳ ಜೊತೆ ಬಿಡ್ತೀವಿ, ಇಲ್ಲ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತೀವಿ. ಇಮಿಡಿಯೇಟ್ ಹೋಗಿ ಹಸು ತರೋಂತಿಲ್ಲ. ಅಂಡ್ ಫಾರ್ 7 type ಆಫ್ ಟೆಸ್ಟ್ ಅಂತ ಮಾಡ್ತೀವಿ ಇನಿಷಿಯಲ್ ಅಲ್ಲಿ. ಈಗ ನಿಮಗೆ ಬರೋಕ್ಕಿಂತ ಮುಂಚೆ ವಿಲ್ ಕಂಡಕ್ಟ್ 22 type ಆಫ್ ಟೆಸ್ಟ್. ಫಾರ್ ಫಾರ್ಮರ್ಸ್ ಲೆವೆಲ್ ಅಲ್ಲಿ ಏನೇನು ಮಾಡ್ತೀವಿ ಅಂದ್ರೆ, ಒಂದು ಫ್ಯಾಟ್ SNF ಲ್ಯಾಕ್ಟೋಮೀಟರ್, ಇದು ನಾರ್ಮಲ್ ಆಗಿ ಚೆಕ್ ಮಾಡ್ತಾರೆ. ಸೊ ಬೆಸ್ಟ್ ಅಂತ ಫ್ಯಾಟ್ SNF ಪೇಮೆಂಟ್ ಮಾಡೋಂಥದ್ದು. ಅದ್ರ ಜೊತೆಗೆ ಆಂಟಿಬಯೋಟಿಕ್ ಟೈಪ್. ಸೊ ಆಂಟಿಬಯೋಟಿಕ್ ಇರೋಂಥ ಮಿಲ್ಕ್ ಕೊಡೋದು ಏನಾಗುತ್ತೆ ನಿಮಗೆ, ಆಂಟಿಬಯೋಟಿಕ್ ರೆಸಿಡ್ಯೂ ಇರೋಂಥ ಮಿಲ್ಕ್ ಕುಡಿದ್ರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತವೆ. ಸೊ ಡಿಕ್ರೀಸ್ ಆಗಲ್ಲ, ನಮ್ಮ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಬಿಫೋರ್ ಕೋವಿಡ್ ಲೈಕ್ ನಾವೇನ್ ಮಾಡ್ತಿದ್ದು 500 mg ಪ್ಯಾರಾಸಿಟಮಲ್ ಆಗೋದು, ಈಗ 650 ಅಲ್ಲ. ಸೊ ಹಾಗೆ ನಾವು ಆಂಟಿಬಯೋಟಿಕ್ ಮಿಲ್ಕ್ ಇರೋದನ್ನ ಕುಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ನಮಗೆ ತಗೊಳ್ಳೋಂಥ ಇಂಜೆಕ್ಷನ್ ಅದೇ ಸ್ಟಾರ್ಟ್ ಹೋಗ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಆಂಟಿಬಯೋಟಿಕ್ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಲೈಕ್ ಎಥನಾಲ್ ಚೆಕ್, ಏನಾದರೂ ಅಡ್ಡ ಇನ್ಫೆಕ್ಷನ್ ಏನಾರು ಆಗಿತ್ತು ಅಂದರೆ ಅದನ್ನು ಚೆಕ್ ಮಾಡ್ತೀವಿ. ಅದು ಬಿಟ್ಟರೆ ಹೀಟ್ ಸ್ಟೆಬಿಲಿಟಿ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಸ್ಟೆಬಿಲಿಟಿ ಎಲ್ಲ ಆರಾಮಾಗಿ ಕಂಡುಹಿಡಿಬೋದು. ಅದು ಬಿಟ್ಟರೆ ಆರ್ಗನಲ್ಯಾಕ್ಟಿಕ್ ಅಂತ ಆರ್ಗನ್ಸಿಂದ ಲೈಕ್ ಸ್ಟ್ರಕ್ಚರು, ಟೇಸ್ಟು, ಸ್ಮೆಲ್ಲು ಅದನ್ನ ನೋಡಿ ಇಷ್ಟು ಥರ 7 type ಆಫ್ ಟೇಸ್ಟ್ನ ಕಂಡಕ್ಟ್ ಮಾಡಿ ಅದಾದ ನಂತರ ನಾವೇನು ಮಾಡ್ತೀವಿ, ಚಿಲ್ ಮಾಡಿ. ಓಕೆ, ಸೊ ಅದು ಚಿಲ್ ಆದ ನಂತರ ಪ್ಲಾಂಟಲ್ಲಿ 27 ಥರ ಟೆಸ್ಟ್ ಮಾಡಿ. ಓಕೆ, ಸೊ ಇಲ್ಲೇನು ಡಂಗಿ ಯೂರಿನ್ ಬರುತ್ತೆ ಇದನ್ನೆಲ್ಲ ವೈಪ್ ಮಾಡ್ತೀವಿ. ಚಾನಲ್ ಅಲ್ಲಿ ಇದೆಲ್ಲ ಬಯೋಡೈಜೆಸ್ಟರ್ ಇದೆ. ಆ ಬಯೋಡೈಜೆಸ್ಟರ್ ಡಂಪ್ ಮಾಡ್ಬಿಟ್ಟು ಅಲ್ಲಿಂದ ಬಯೋಗ್ಯಾಸ್ ಕೇಳಿದ್ರಲ್ಲ, ಬಯೋಗ್ಯಾಸ್. ಸೊ ನಾವೇನು ಕುಕಿಂಗ್ ಯೂಸ್ ಮಾಡ್ತಾ ಇದೀವಿ, ಬಯೋಗ್ಯಾಸ್ ಇಂದ ಬರೋಂಥ ಗ್ಯಾಸ್, ಮೀಥೇನ್ ಗ್ಯಾಸ್ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀವಿ, ವರ್ಕ್ ಹೋದಾಗ ನೋಡ್ಬೋದು. ಓಕೆನಾ? ಏನಾದ್ರು ಡೌಟ್ ಇದೆಯಾ ನಿಮಗೆ? ಅಲ್ಲಿ ಏನ್ ಮಾಡ್ತೀವಿ, ತರಬೇತಿ ಕೊಡಿಸ್ತೀವಿ. ಅದರಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ಅದನ್ನ ಕರುಗೆ ಕೊಡಬೇಕು. ಕರು ಕೊಡೋದ್ರಿಂದ ಕರು ಬಾಡಿ ವೇಟ್ ಚೆನ್ನಾಗಿ ಬೆಳೆದು ಮಾಡ್ತಾರಲ್ಲ. ನೆಕ್ಸ್ಟ್ ನಾವು ಬಂದ್ವಿ ಕೌ ಮಿಲ್ಕಿಂಗಿಗೆ. ಇಲ್ಲಿ ಮಿಲ್ಕಿಂಗಿಗೆ ಒಂದು ಮಷೀನನ್ನು ಯೂಸ್ ಮಾಡ್ತಾರೆ, ಸೊ ದ್ಯಾಟ್ ಕವುಗಳಿಗೆಲ್ಲ ಪೇನ್ ಆಗಬಾರ್ದು ಅಂತೇಳಿ. ಇದು ಹೈಜೀನ್ ಕೂಡ ಹೌದು. ಸೊ ದ್ಯಾಟ್ ಹ್ಯಾಂಡ್ ಮಿಲ್ಕಿಂಗ್ ಮಾಡೋದ್ರಿಂದ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಎಲ್ಲ ಪ್ರೊಡ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಇವರು ಮಿಲ್ಕಿಂಗ್ ಮಷೀನೇ ಯೂಸ್ ಮಾಡ್ತಾರೆ. ಈವನ್ ಅದರ್ ಫಾರ್ಮರ್ಸಿಗೆ ಕೂಡ ಅದೇ ರೆಕಮೆಂಡ್ ಮಾಡ್ತಾರೆ.
ಇನ್ ಕೇಸ್ ಇವರು ಮಿಲ್ಕ್ ಏನಾದರೂ ಹೊರಗಡೆಯಿಂದ ತೊಗೊಳೋದಿದ್ರೆ ಅವರು ದೇ ಶುಡ್ ಫಾಲೋ ದ ಪ್ರೋಟೋಕಾಲ್ಸು. ಈವನ್ ಫಾರ್ಮರ್ಸ್ ಕೂಡ ಮಷೀನಿಂದನೇ ಮಿಲ್ಕಿಂಗ್ ಮಾಡಬೇಕು. ಕವುಗಳನ್ನು ಇಲ್ಲಿ ತೊಗೊಳ್ತಾರೆ. ಇಟ್ ಈಸ್ ಬೇಸ್ಡ್ ಅಪಾನ್ ಸರ್ಟನ್ ಪ್ರೋಟೋಕಾಲ್ಸು. ಮೇನ್ಲಿ ಬಂದುಬಿಟ್ಟು ಸರ್ಟನ್ ಟೆಸ್ಟ್ಸ್ ಎಲ್ಲ ನಡೆಯುತ್ತೆ. ಸೊ ದ್ಯಾಟ್ ಆಲ್ ಟೆಸ್ಟ್ ಪಾಸ್ ಆದರೆ ಮಾತ್ರ ಆ ಕವನ್ನು ಅಕ್ಷಯಕಲ್ಪಗೆ ಆನ್ಬೋರ್ಡ್ ಮಾಡ್ತಾರೆ. ಅದು ಹೆಂಗೆ ಗೊತ್ತಾಗ್ತದೆ ಅದು ಅದು ಕರೆದಿದ್ದು ಫಿನಿಶ್ ಆಯ್ತು ಅಂತ ಹೇಳಿ ಹೆಂಗೆ ಗೊತ್ತಾಗುತ್ತೆ? ಒಂದು ಮಿಷಿನಲ್ಲಿ ಟ್ರಾನ್ಸ್ಪರೆಂಟ್ ಪೈಪ್ ಅಟ್ಯಾಚ್ ಮಾಡಿದೀವಿ. ಟ್ರಾನ್ಸ್ಪರೆಂಟ್ ಪೈಪ್ ಅಲ್ಲಿ ಮಿಲ್ಕ್ ಬರೋದು ಕಾಣಿಸುತ್ತೆ. ಕಾಣಿಸ್ತದೆ. ಬದಲ ಅಂದಾಗಿ ಮ್ಯಾನುವಲ್ ರಿಮೂವ್ ಮಾಡ್ತೀವಿ. ಮ್ಯಾನ್ಯುವಲ್ ಆಗಿ ರಿಮೂವ್ ಮಾಡ್ಬೇಕಾ? ಇಷ್ಟು ಟೈಮ್ ಅಂತ ಏನಾದರೂ ಇರುತ್ತಾ? 8 to 10 ಆ ಥರ ಆಗುತ್ತೆ. ಹೌದಾ? ಓಕೆ ಓಕೆ. ನೋಡ್ತಾನೆ ಈವ್ನಿಂಗ್ ಆಗೋಯ್ತು. ಅರೌಂಡ್ 5 o'clock ಬುಲರ್ ಕಾರ್ಟಲ್ಲಿ ನಮ್ಮ ಲಗೇಜ್ ಬಂತು. ನಾವು ಲಗೇಜ್ ಎಲ್ಲ ತೊಗೊಳಕ್ಕೆ ರೆಡಿ ಆದ್ವಿ. ನಾವು ಟೆಂಟ್ ಕಡೆ ಬಂದ್ವಿ. ಆಲ್ರೆಡಿ ನಮ್ಮ ಟೆಂಟ್ ರೆಡಿ ಆಗಿತ್ತು. ಅರೌಂಡ್ 55 ಟೆಂಟ್ಸ್ ಇಲ್ಲಿ ಆಲ್ರೆಡಿ ಡಿಪ್ಲಾಯ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಟೆಂಟ್ಸ್ ಎಲಿವೇಟ್ ಮಾಡಿದ್ದಾರೆ ಸೊ ದ್ಯಾಟ್ ನಮಗೆ ಕೋಲ್ಡನ್ನು ತಾಗಲ್ಲ ಅಂಥೇಳಿ. ವೆಲ್ಕಮ್. ನಾವು ಇವತ್ತು ಸ್ಟೇ ಮಾಡ್ತಿದ್ದೀವಿ ಟೆಂಟಲ್ಲಿ. ಆಲ್ರೆಡಿ ಟೆಂಟ್ ನಮಗೆ ರಿಸರ್ವ್ ಆಗಿದೆ. ಇವತ್ತು ನೈಟ್ ಸ್ಟೇ ಈಸ್ ಇನ್ ಟೆಂಟ್. ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈಗ ನಾವು ಬಂದಿದ್ದೀವಿ. ನೋಡೋಣ ಟೆಂಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಬೆಡ್ ಎಲ್ಲ ರೆಡಿ ಆಗಿದೆ. ಟೆಂಟ್ ಸ್ಟೇಗೆ ನಾವು ರೆಡಿ ಇದ್ದೀವಿ. ಇವತ್ತು ನೈಟ್ ನಮ್ಮ ಸ್ಟೇ ಟೆಂಟಲ್ಲಿ. ಹೌದಾ?